Hi, welcome back to our YouTube channel. Hi, welcome back to the channel. ನಾನು ಕನ್ನಡಿಗ ಕನ್ನಡದ ಕಾವಲಿಗ. So ನಾವು ಹೊಸ ಮೈಕ್ ತಗೊಂಡಿದೀವಿ. ಹೊಸ ಮೈಕ್ ತಗೊಂಡಿದ್ದೀವಿ ನಾವು. ಅದನ್ನ ಟೆಸ್ಟ್ ಮಾಡೋಣ ಅಂತ ಟೆಸ್ಟ್ ಮಾಡ್ತಾ ಇದ್ವಿ. ಟೆಸ್ಟ್ ಮಾಡ್ತಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಇವತ್ತಿನ ವ್ಲಾಗ್ 26th ಸ್ಪೆಷಲ್ ಏನಂತಂದ್ರೆ ಟಾಕ್ಸಿಕ್ ಮೂವಿ. ಟಾಕ್ಸಿಕ್ ಮೂವಿ. ಬಗ್ಗೆ ಸ್ವಲ್ಪ ಟಾಕ್ಸಿಕ್ ಮೂವಿಗೆ ಹೋಗ್ತಾ ಇದೀವಿ. ನಾನು ಚಿಟ್ಟಿ ಆಮೇಲೆ ಯಾರ್ಯಾರು ಹೋಗ್ತಾ ಇದೀವಿ? ಚಿಟ್ಟಿ ಅವ್ರ ಅಪ್ಪ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ, ಫ್ಯಾಮಿಲಿ. ಸೊ ಎಲ್ಲರೂ ಹೋಗ್ತಾ ಇದೀವಿ ಇವಾಗ. ಹೆಂಗಿದೆ ಮೂವಿ ಅಂತ ಹೇಳ್ಬಿಟ್ಟು ನೋಡೋಣ. ಬಟ್ ರಿವ್ಯೂಸ್ ಒಬ್ಬೊಬ್ರು ಚೆನ್ನಾಗಿದೆ ಅಂತಿದ್ದಾರೆ, ಕೆಲವೊಬ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನಾವು ಹೋಗಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ. ಸೊ ಇವತ್ತು ಬೇರೆ ಹುಷಾರಿಲ್ಲ, ನನಗೆ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ. ಸಂಜೆಯಿಂದ ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ಹೋದೆ. ಅಲ್ಲಿ ಮೆಡಿಕಲ್ ಸ್ಟೋರ್ ಎರಡು ಹತ್ರ ಹೋದ್ರೆ ಎರಡೂ ಓಪನ್ ಇರ್ಲಿಲ್ಲ. ಹಂಗೆ ಚಿಟ್ಟಿ ಸ್ವಲ್ಪ ಪಾರ್ಕಿಗೆ ಕರ್ಕೊಂಡೋಗಿ ಓಡಾಡ್ಸ್ಕೊಂಡು ಬಂದೆ ಸ್ವಲ್ಪ ಹೊತ್ತು. ಇವಾಗ 7:15 ಶೋ ಬುಕ್ ಮಾಡಿದ್ದಾರೆ ವೀರೇಶ್ ಥಿಯೇಟರ್ ಅಲ್ಲಿ. ಹೋಗ್ತಾ ಇದೀವಿ ಇವಾಗ. 7 o'clock ಆಗಿದೆ. 7:15 ಶೋ. ಕಾಫಿ ರೆಡಿ. ನಾನ್ ಮಾಡಿರೋ ಕಾಫಿ ಸುಮ್ನೆ ತಂದ್ಕೊಡೋದ್ ಬಿಲ್ಡಪ್ ಅಲ್ಲೇನಪ್ಪ? ಯಾರಪ್ಪ ಕಾಫಿ ಮಾಡಿದ್ದು? ಹಾ, ಯಾರು ಮಾಡಿದ್ ಕಾಫಿ? ಅಪ್ಪ ಮಾಡಿದ್ದು, ನೀನ್ ಮಾಡಿದ್ದು ಕಾಫಿನ. ಭಾರಿ ಪಳಾರ್ ಚಿಟ್ಟಿ ಅಲ್ವಾ? ಯಾರ್ಯಾರು ಬರ್ತಿದ್ರೆ ಮೂವಿಗೆ? ಅಂದ್ರೆ ಜಾಸ್ತಿ ಜನ ಹೋಗ್ತಿರದ? ಹೌದಾ, ಎಲ್ಲ ಫ್ಯಾಮಿಲಿ. ಹೌದಾ, ನೀನ್ ಇಲ್ಲೇ ಇರು, ನೀನ್ ಬರ್ಬೇಡ ನೀನು. ನೋಡಲ್ ಮೈಕ್ ಕೊಟ್ರೆ ಹೆಂಗ್ ಆಟ ಆಡ್ತಿದ್ದಳಂತೆ. ಸುಮ್ನೆ ಹಾಕೋ ಪಪ್ಪು, ಕಳ್ದೋದ್ರೆ ದುಡ್ಡು ಎಷ್ಟು ಗೊತ್ತಾ? ಎಷ್ಟು? 100 ರೂಪಾಯಿ. 100 ರೂಪಾಯಿ ನಿಮ್ಮ ಅಪ್ಪ ಕೊಡಕ್ಕೆ? 100 ರೂಪಾಯಿಗೆ ಈ ಚಿಟ್ಟಿಯಿಂದಾನೆ ಕೋಲ್ಡ್ ಆಗಿರೋದು ನನ್ಗೆ. ಎಷ್ಟು ಅಂದ್ರೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಪ್ಪ ಅಂದುಗೆ ಜ್ವರ ಬಂದಿತ್ತು ಗೊತ್ತಾ? ಹೋಗಲು ಜ್ಯೂಸ್ ಕಟ್ಟಕ್ ಹೋಗಲು ಕೋಲ್ಡ್ ಆಗಿತ್ತು. ದೊಡ್ಡದು ಏನ್ ತಗೊಂತ ಇದೀಯಾ? ತೋರ್ಸಲಿ. ಏನ್ ತೊಕ್ಕಿದು? ಇಡಲ್ಲಿ. ಅಯ್ಯಾ, ಮಾಡಿ ಅಪ್ಪಗೂ ಮಗಳಿಗೂ ಸರಿಯಾಗೈತೆ. 7:05 ಇನ್ನೆಷ್ಟೊತ್ತಿಗೆ ಹೊರಡೋದ? ನಡ್ರಿ. ಅಯ್ಯೋ, ಇದೊಂದು 5 ಹೋಗದಾ? ಬೇಡವಾ? ಇದನ್ನೇ ಎತ್ಕೊಂಡ್ ನಡಿ, ಅಲ್ಲಿ ಆಟ ಆಡುವಂತ. ಅಲ್ಲಿ ನಡ್ರಿ. ಇಲ್ಲ, ಇಲ್ಲಿ ಬೇಡವಾ? ತಗೊಂಡೋಗಂಗಿಲ್ವಾ? ಅದಾರು ಗೊತ್ತಲ್ಲ ಸದ್ಯ. ಇದಕ್ಕಾದ್ರೆ ಸರಿ, ಇವಂದ್ರೆ ಇಷ್ಟ ಇಂಥವೆಲ್ಲ ಅಲ್ವಾ? ಜಿಪ್ ಹಾಕೊಡು ಜಿಪ್ಪು. ಅದೇ ಹಾಕು, ಪಿಂಕ್ ಕಲರ್ ಚಪ್ಪಲ್ಲ ಅಲ್ಲೇ ಇತ್ತು. ಪಿಂಕ್ ಕಲರ್ ಚಪ್ಪಲ್ ಅವು ಗಾಡಿಲಿ ಇರಕ್ಕಾಗಲ್ಲ ಕಣಪ್ಪ, ಬಿದ್ದೋಯ್ತವೆ. ಡಿಕ್ಕಿ ಓಪನ್ ಮಾಡಿ ಸರ್. ಇದೀಗ ಆಗುತ್ತಾ ಇದು? ಟೈಮ್ ಆಯ್ತು, ಬನ್ನಿ. 7:10 ಆಯ್ತು ಆಗ್ಲೇ. ಹೇಳಪ್ಪ. ಯಶ ಕೊಡಪ್ಪ ಬ್ಯಾಗ್ ಅಲ್ಲಿ. ಒಡೆ ಅಂತೀರ. ಓ ಆಲೆ ಧ್ರುವ ಬಂದವ್ರ. ಅಲ್ಲಿದ್ದಾನಂತ, ಆಲ್ರೆಡಿ ಬಂದಿದ್ದಾನಂತೆ. ಅಪ್ಪ ಲೇಟ್. ಇನ್ನೂ ದೂರಲ್ಲ ಬರ್ತಿರೋದು ಗಾಡಿಲಿ.
ಬೇಕಾದ್ರೆ ತಿನ್ಕೊಂಡು ಹೋಗೋಣ ಬಾ ಅಮ್ಮ. ಎತ್ಕೊಡಿ ಕಡೆ. ಅಲ್ಲಿ ಹೊಡಿತಾರ ನೋಡಲ್ಲ ನೋಡಲ್ಲ ಅವ್ರು ಹೊಡಿತಾರೆ ಹೋಗಿ ಹೊಡೆಸ್ಕೋಬಹುದು. ಹೆಂಗಿತ್ತು ಫಿಲಮು? ಸಾಕಾಗಿತ್ತು. ಹೆಂಗಿದಪ್ಪ ಫಿಲಮ್ ನೋಡಿದ್ರೆ ಪಾಪ ಲಾಸ್ಟಲ್ಲಿ ನೋಡಿದ್ಲು ಕ್ಲೈಮ್ಯಾಕ್ಸ್ ಅಲ್ವಾ? ಹಾಂ ಕ್ಲೈಮ್ಯಾಕ್ಸ್ ನೋಡಿದೆ ತಾನೆ? ಹಾಂ ಪಾಪ ಯಾಕಪ್ಪ ಇಷ್ಟು ಕರ್ಕೊಂಡು ಮಾಡ್ಕೊಂಡಿದ್ದಿ? ತಕ್ಕೊಡ್ತೀನಿ. ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋಣ ಬಾ. ನಾ ಕೊಡ್ಸಿಂಬ ದೊಡ್ಡ ಕೊಡ್ಸಿಂಬ ಅಲ್ಲಿ ನಾ ಕೊಡ್ಸಿಂಬ. ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿರ್ತಾವೆ ಹೋಟ್ಲುಗಳು ಅಂತ ಭಯ ಆಗ್ಬಿಟ್ಟಿತ್ತು. ಊಟ ಬೇರೆ ಮಾಡಿಸಿಲ್ಲ ಚಿಟ್ಟಿಗೆ ಅಂತ. 11 ಗಂಟೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ, ಹಾಫ್ ಆನ್ ಅವರ್ ಲೇಟ್ ಅಲ್ವಾ? 7:15 ಶೋ 7:45 ಸ್ಟಾರ್ಟ್ ಆಗಿದ್ದು. 11 o'clock ಬಿಟ್ಟಿದ್ದು. 11 ಗಂಟೆ ಆದರೂ ಎಷ್ಟು ಜನ? 11 ಗಂಟೆ ಶೋಗೆ ಎಷ್ಟು ಜನ ಅವರು ಅಲ್ವಾ? ಇವ್ರದ್ದೆಲ್ಲ 11:45 ಶೋ ಅನ್ಸುತ್ತಲ್ವಾ? 11:15 10:45 ಶೋ 11:15 ಸ್ಟಾರ್ಟ್ ಆಗ್ತದೆ. ಹಾಫ್ ಆನ್ ಅವರ್ ಲೇಟ್. ಫಿಲಮ್ ಹಾಫ್ ಆನ್ ಅವರ್ ಜಾಸ್ತಿ. ನನಗೆ ಕೋಲ್ಡ್ ಆಗಿತ್ತು, ಅದಕ್ಕೂ ತಲೆನೋವು ಇಟ್ಕೊಂಡ್ಬಿಟ್ಟೈತೆ. ಟ್ಯಾಬ್ಲೆಟ್ ತಗೊಂಡು ಅಲ್ಲೊಂದು 10 ರೂಪಾಯಿ ಇದನ್ನು ಕೊಡ್ಸಿರಾಗ್ತಿರ್ಲಿಲ್ವ? ಇಲ್ಲಿವರೆಗೂ ಬರಬೇಕಿತ್ತಾ? ಇಲ್ಲಿವರೆಗೂ ಬರಬೇಕಿತ್ತಾ ಮೇಡಮ್ ಇದಕ್ಕೋಸ್ಕರ? ಹಾಂ ತಿನ್ಸು ಚೆನ್ನಾಗಿ ತಿನ್ಸು. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮೂವಿಗೆ ಹೋಗಿ ಬಂದು ಮಲಗೋಷ್ಟರಲ್ಲಿ 12:30 ಆಗೋಯಿತು. ಮುಗ್ದಿದ್ದೆ 11 o'clock. ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ 11:45 ಆಯಿತು. ಫಿಲಮ್ ಹೆಂಗಿದೆ ಅಂದರೆ ಪರವಾಗಿಲ್ಲ. ಏನು 3 hours ಮೂವಿ ಜಾಸ್ತಿ ಆಗೋಯಿತು. ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ಆಗೋದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ, ಕ್ಲೋಸ್ ಆಗೋದೂ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ. 11 o'clock 7:30 ಶೋ. ಆ್ಯಕ್ಚುಲಿ 9:15ಗೆಲ್ಲ ಮುಗ್ದೋಗ್ತಿತ್ತು. 11 o'clock ಮುಗ್ದೋಗಿದೆ. ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಆ್ಯಕ್ಚುಲಿ 11:15 ಶೋ ಇದ್ದು 11:45 ಸ್ಟಾರ್ಟ್ ಆಯಿತು. ಬರೀ ಫೋನ್ ನೋಡಿದ್ಲು. 3.5 ಗಂಟೆ ಟೈಮ್ ಫುಲ್ಲು ಫೋನ್ ನೋಡಿದ್ರಲ್ಲಿ. ಇನ್ನೇನಾಗುತ್ತೆ? ಕೆಂಪು ಗದ್ದೆ ನೋಡ್ಬೋದು, ಒಂದ್ಸಲ ಹೋಗಿ ನೋಡ್ಬೋದು. ಕನ್ನಡ ಸಿನಿಮಾ ಸಪೋರ್ಟ್ ಮಾಡಬೇಕು ನಾವೇನೆ. ಸೊ ಇವತ್ತು ಚಿಟ್ಟಿ ಸ್ಕೂಲಿಗೆ ಕಳಿಸ್ಬೇಕು. ಇನ್ನು ಫ್ರೆಶ್ ಅಪ್ ಆಗಿಲ್ಲ ಮೇಡಮ್ ಅವರು. ಇವಾಗ ಆ್ಯಕ್ಚುಲಿ ಚಿಟ್ಟಿಗೆ ಫ್ರೂಟ್ಸ್ ವೀಕ್ ಆಗ್ತಾಯಿದೆ. ಡೈಲಿ ಒಂದೊಂದು ಫ್ರೂಟ್ ಕಳಿಸ್ಬೇಕು. ಇವತ್ತು ಪೈನಾಪಲ್. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ದಲ್ಲ ಅಕ್ಕ ಮನೆಗೆ, ಅಲ್ಲೇ ಎರಡು ತಂದಿದ್ರಲ್ಲ. ಸೊ ಅಲ್ಲೇ ಅವರು ಹೆಂಗೋ 2 ತಿನ್ನಲ್ಲ ಅಂತ ಹೇಳ್ಬಿಟ್ಟು 1 ತೊಗೊಬಂದೆ. ಬಿಕಾಸ್ ಫ್ರೂಟ್ಸ್ ಚಾಟ್ ಎಲ್ಲ ಕಳಿಸಿದ್ರು ಆವಾಗಲೇ. ಒಂದಿನ ಕಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಒಂದು ತಂದಿದ್ದೀನಿ. ಇದನ್ನು ಇವತ್ತು ಬಾಕ್ಸ್ಗೆ ಕಳಿಸ್ಬೇಕು. 8:30 ಆಗಿಬಿಟ್ಟಿದೆ. ಇನ್ನೂ ಫ್ರೆಶ್ ಅಪ್ ಮಾಡಿಲ್ಲ ಮೇಡಮ್ ಅವ್ರನ್ನ. ತಿಂಡಿ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ. ಇದೊಂದು ಫ್ರೂಟ್ ಕಟ್ ಮಾಡಿ ಬಾಕ್ಸಿಗೆ ಹಾಕಿ ಚಿಟ್ಟಿ ಫ್ರೆಶ್ ಅಪ್ ಮಾಡಿಸಿ ಕಳಿಸ್ಬೇಕು. ಇವಾಗ ರೆಡಿ ಮಾಡಿಸಿ ಇದನ್ನ ರೆಡಿ ಮಾಡಿಸಿ ಕಳಿಸ್ಬೇಕು ಇದನ್ನ.